ಕೈ ಮುಗಿವಾತನೇ ಭಕ್ತ. ಬಸವಣ್ಣ ಹೇಳ್ತಾರೆ ನೋಡ್ರಿ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ನಾವು ಜಯರಾಮಕೃಷ್ಣ ಅಂತ ನಮಸ್ಕಾರ ಮಾಡ್ತೀವಲ್ವಾ. ಮೃದು ವಚನವೇ ಸಕಲ ಜಪಂಗಳಯ್ಯ. ಮೃದುವಾಗಿ ಮಾತಾಡ್ಬೇಕು. ಎಷ್ಟೋ ಸತಿ ಆದ್ಮೇಲೆ ನೋಡ್ಕೊಂಡು ರಾಶಿ ಹಾಕಿರ್ತಾರೆ. ನಾನು ಬೆಳಿಗ್ಗೆ ಅಂತ ರಾತ್ರಿ ಜಪ ಮಾಡ್ತೇನೆ ಅಂತಾರೆ. ಅವ್ರು ಬಂದು ಮಾತಾಡ್ಸಿದ್ರೆ ರಾಶಿ ಹಾಕಿರ್ತಾರೆ ಸುಮ್ಮನೆ. ಮೃದು ವಚನವೇ ಸಕಲ ಜಪಂಗಳಯ್ಯ. ಮೃದು ವಚನವೇ ಸಕಲ ತಪಂಗಳಯ್ಯ. ನಾವು ಮೃದುವಾಗಿ ಮಾತಾಡೋದು, ಮೃದುವಾಗಿ ಮಾತಾಡುವಂಥದ್ದೇ ಸಕಲ ಜಪವು ಸಕಲ ತಪಸ್ಸೆ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಸದು ವಿನಯವೇ ಸದಾಶಿವ ನುಲಿಮೆಯ್ಯ. ನಾವು ಅದಕ್ಕೆ ಹೇಳ್ತಾರಲ್ಲ, ವಿದ್ಯಂ ದದಾತಿ ವಿನಯಂ ಅಂತ. ವಿದ್ಯೆಗೆ ವಿನಯವೇ ಭೂಷಣ ಅಂತ. ಹಂಗೆ ಸದುವಿನಯ ಇರಬೇಕು. ವ್ಯಕ್ತಿ ನೋಡಿದ್ರೆ ಮಾತಾಡ್ಸ್ಬೇಕಪ್ಪ, ಎಷ್ಟು ವಿನಯ ಐತಪ್ಪ ಅಂದ್ರೆ ಭಗವಂತನ ಹೊಲಿಸ್ಕೋಬೇಕಂದ್ರೆ ವಿನಯ ಇರಬೇಕು. ರಾಮಕೃಷ್ಣರು ಆ ಕೇಶವ ಚಂದ್ರಸೇನ ಹತ್ರ ಹೋದಾಗ, ಅಥವಾ ಆ ಕೇಶವ ಚಂದ್ರಸೇನ ಬಂದಾಗ ರಾಮಕೃಷ್ಣರಿಗೆ ಆ ಕೇಶವ ಚಂದ್ರಸೇನ ನಮಸ್ಕಾರ ಮಾಡಿದ್ರೆ ರಾಮಕೃಷ್ಣರು ಇನ್ನು ಅವನಿಗೆ ಹಿಂಗೆ ಬಗ್ಗಿ, ಅವನಿಗೆ ಅವ್ನು ಎಷ್ಟು ಬಗ್ಗಿದ್ದು ಅದಕ್ಕಿಂತ ಜಾಸ್ತಿ ಬಗ್ಗಿ ಪೂರ್ತಿ ಬಗ್ಗಿರೋದು. ಅಂದ್ರೆ ಎಷ್ಟು ವಿನಯ ಇದೆ. ಅವಾಗ ಇದು ನಮ್ಮಂತ ಕೆಲವರು ಸಾಕ್ಷಿ ನೋಡ್ಬೇಕು. ಹಂಗೆ ಎಷ್ಟನ್ನ ಮಾಡ್ತಿರ್ತಾರೆ ನೋಡ್ಬೇಕು. ಅವರೆಲ್ಲ ಹತ್ರ ಆಸರೇಟ್ ತೋರಿಸ್ಕೊಂತ ಇರ್ತಾರೆ. ನನಗೆ ಇಂಥದ್ದೇ ಚೇರ್ ಬೇಕು, ಇಂಥದ್ದೇ ಆಸನ ಬೇಕು, ನನಗೆ ಇಂಥದ್ದೇ ಅಭಿಷೇಕ ಬೇಕು, ಕೈ 10 ಬೆರಳಿಗೆ 10 ಉಂಗುರ, ಒಂದು 10 kg ಚಿನ್ನ ಬಂಗಾರ. ದೇವ್ರಿಗೆಲ್ಲ ಬೇಕಾ? ನಾವು ಪ್ರಶ್ನೆ ಮಾಡ್ಕೋಬೇಕು. ಸ್ವಾಮೀಜಿಗಳಂದ್ರೆ ಹಿಂಗ, ಸ್ವಾಮೀಜಿ ಸನ್ಯಾಸಿಗಳು ಎಷ್ಟು ಸರಳವಾಗಿ ಬದುಕು. ರಾಮಕೃಷ್ಣದ್ದು ಒಂದೊಂದು ಅಲ್ಲ, ಅವರೊಬ್ಬ ಗೃಹಸ್ಥರಾಗಿ ಒಂದೇ ಒಂದು ಪಂಚೆ, ಇಷ್ಟೇ ಒಂದೇ ಒಂದು ಪಂಚೆ. ಶ್ರೀಮಾತರಿಗೆ ಅರ್ಧ ಹಾಕೊಂಡ್ಲಿಕ್ಕೆ ಒಂದು ಸೀರೆ ಒಳ್ಳೇದವ, ಅವ್ರು ಅರ್ಧ ಹಾಕೊಂತಿದ್ರು. ಈಗಿನ ಸ್ವಾಮೀಜಿಗಳು ನೋಡ್ಬೇಕು, ನಾವು ಅಂತರಿಗೂ ಕೈ ಮುಗಿತೀವಿ. ನುಡಿದರೆ ಮುತ್ತಿನ ಹಾರ